ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಸಿಎಂ ಪತ್ನಿ ಮೂಡಾದಲ್ಲಿ 14 ಸೈಟ್ ಪಡೆದಂತ ವಿಚಾರವಾಗಿ ಆ ಒಂದು ಮೂಲ ಜಮೀನಿದೆ, ಆ ಜಮೀನಿನ ಬಗ್ಗೆ ಸಾಕಷ್ಟು ಅನುಮಾನ ಇತ್ತು, ಸಾಕಷ್ಟು ವಿಚಾರವಾಗಿ ಕೋರ್ಟ್ನಲ್ಲೂ ಕೂಡ ಇತ್ತು. ಈಗ ಮತ್ತೊಂದು ಸಂಕಷ್ಟ ಎದುರಾಗಿರುವಂಥದ್ದು ಸಿಎಂ ಪತ್ನಿಗೆ. ಯಾಕಂದರೆ ಮೂಲ ಮಾಲೀಕರು ನಾವು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಜಮೀನಿನ ಮಾಲೀಕರಾದಂಥ ಮೈಲಾರಯ್ಯ ಅಂದರೆ ಹಿಂದೆ ಈ ದೇವರಾಜನ್ ಅವರೇನಿದ್ದಾರೆ ಅವರ ಸಹೋದರರು ಪುತ್ರರು ಈಗ ಈ ಒಂದು ವಿಚಾರವಾಗಿ ಕೋರ್ಟ್ನಲ್ಲಿ ಕೇಸನ್ನು ದಾಖಲಿಸಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೈಲಾರಯ್ಯ ಅವರ ಪುತ್ರ ಆಗಿರುವಂಥ ಮಂಜುನಾಥ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನಂತ ನೀವು ಕೇಸನ್ನು ಮಾಡಿದ್ದೀರಾ? ನಿಮ್ಮ ಸಹೋದರಿ ಕೂಡ ಈ ಒಂದು ಕೇಸ್ ದಾಖಲು ಮಾಡಿರುವಂಥದ್ದು. ಈಗ ನಮ್ಮ ಪ್ರಾಪರ್ಟಿ ಬಗ್ಗೆ ನಮ್ಮ ಅಕ್ಕವರಿಂದನೇ ಕೇಸ್ ಹಾಕಿರೋದು. ಈಗ ಯಾಕಂದರೆ ಅವ್ರು ಬಿಟ್ಟು ಅವರು ಆ ಟೈಮಲ್ಲಿ ಮಾರಾಟ ಮಾಡಿದ್ದಾರೆ. ನಮ್ಮಿಂದ ಸೈನ್ ತಗೊಂಡು ತಾಯಿ ಮತ್ತು ನಾನು ಸೈನ್ ಹಾಕ್ಕೊಟ್ಬಿಟ್ಟಿದ್ವಿ. ಖಾತೆ ಮಾಡಿಸ್ಕೊಡ್ತಿದ್ದೀನಿ ಅಂತ ಹೇಳೋದು ನಮ್ಮ ಚಿಕ್ಕಪ್ಪ ಹೇಳಿದರು. ಹಾಗಾಗಿ ನಾವು ಸೈನ್ ಹಾಕ್ಕೊಟ್ಟಿದ್ವಿ. ಆ ನಂತರ ಇವರು ಏನು ಮಾಡಿದ್ರು ಅಂತ ನಮಗೆ ಅದ್ರ ಬಗ್ಗೆ ಮಾಹಿತಿ ಬಂದಿರಲಿಲ್ಲ. ಆಮೇಲೆ ವಿಷಯ ಗೊತ್ತಾದ ಮೇಲೆ ನಮ್ಮ ಅಕ್ಕವರು ಯಾಕೆ ಗೊತ್ತಿಲ್ಲ ಹೆಂಗೆ ಇವ್ರು ಮಾಡಿದ್ರು, ಹಾಗಾಗಿ ನಾನು ಕೇಸ್ ಹಾಕೋಣ ಅಂತ ಅಂದ್ಬಿಟ್ಟಿದ್ರೆ ಅಕ್ಕವ್ರು ಕೇಸ್ ಹಾಕಿದ್ದಾರೆ. ಅಂದರೆ ನೀವು ನಿಮ್ಮ ಅಕ್ಕಗೂ ವಿಚಾರ ತಿಳಿಸ್ತೆ ನೀವು ದೇವರಾಜ್ ಅವ್ರಿಗೆ ಮಾರಾಟ ಮಾಡಿದ್ದಾರೆ ಇದನ್ನ ಜಮೀನ? ನಾವು ದೇವರಾಜ್ ಅವ್ರಿಗೆ ಮಾರಾಟ ಮಾಡಿರಲಿಲ್ಲ. ನಮ್ಮದು ಸೈನ್ ಬೇಕಿತ್ತು ಅವ್ರಿಗೆ. ಖಾತೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟಿದ್ದೆ. ಅವ್ರೇನು ಮಾಡಿದ್ರು, ನಮ್ಗೆ ಸೈನ್ ತಗೊಂಡ್ರು. ಸೈನ್ ತಗೊಂಡು ಏನು ಮಾಡಿದ್ರು, ಅವ್ರ ಹೆಸರು ಮಾಡಿಸ್ಕೊಂಡು ಮಾರಾಟ ಮಾಡಿಬಿಡ್ತಾರೆ ಅವರು. ದೇವರಾಜು ನಿಮ್ದು ಎಲ್ಲ ಕುಟುಂಬದ ಸಂಬಂಧ ಏನು ಅಂತ ಸರ್? ಈಗ ಆ ಜಮೀನಿನ ವಿಚಾರವಾಗಿ ಫಸ್ಟಿಂದ ಹೇಳೋದಾದ್ರೆ ಯಾವ ರೀತಿ ನಿಮಗೆ ಬಂತು, ದೇವರಾಜ್ ಅವ್ರಿಗೆ ಬಂತು, ಹೇಗೆ ಬಂತು ಅಂತ? ನಿಂಗವರು ಜವರಾನ್ ಅವರು ನಮ್ಮ ತಾತನಿಂದ ನಮ್ಮ ತಂದೆಯವ್ರ ಹೆಸರಿಗೆ ಜಮೀನು ಬಂದಿತ್ತು. ಆ ನಂತರ ಏನಾಯಿತು, ಕೆಲವು ಅವ್ರಿಗೆ ಅಮೌಂಟೆಲ್ಲ ಇಸ್ಕೊಂಡು ಇರ್ತಕ್ಕಂಥ ಜಮೀನನ್ನು ನಮ್ಮ ತಂದೆಯವ್ರ ಹೆಸರಿಗೆ ಮಾರಿಬಿಟ್ರು. ನಮ್ಮ ತಂದೆಯವ್ರ ಹೆಸರಿಗೆ ವಿಲ್ ಮಾಡಿಬಿಟ್ಟು ಬರ್ಕೊಟ್ಬಿಟ್ರು ದೇವರಾಜು ಮತ್ತು ಮಲ್ಲಯ್ಯನವರು. ನಮ್ಮ ತಂದೆ ಹೆಸರಿಗೆ ಕೂತ್ಕೋತು ಜಮೀನು. ಆ ನಂತರ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ತಂದೆ ಹೆಸರಲ್ಲಿ ಜಮೀನಿತ್ತು. ನಮ್ಮ ಚಿಕ್ಕಪ್ಪ ಏನು ಮಾಡಿದ್ರು, ಮೈಲಾರಯ್ಯನವರು. ನಮ್ಮ ಚಿಕ್ಕಪ್ಪ ಅವ್ರು ಏನು ಮಾಡೋದು, ದೇವರಾಜ್ ಅವರು ನಿಮ್ಮ ಹೆಸರು ಖಾತೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟದ್ನೇ ನಮ್ಮಿಂದ ಸೈನ್ ತೊಗೊಬಿಟ್ರು. ನಮ್ಮ ತಂದೆಯವರು ಇರಲಾಗ ನಮ್ಮ ತಾಯಿ ಮತ್ತು ನನ್ನಿಂದ ಸೈನ್ ತೊಗೊಂಡು ನಿಮ್ಮ ಹೆಸರು ಖಾತೆ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಅದನ್ನು ಬರೆಸ್ಕೊಂಡ್ರು ನಮ್ಮ ಕೈಯಿಂದ. ನಾವು ಯಾವ ರಿಜಿಸ್ಟರ್ ಮಾಡಲೇ ಏನಿಲ್ಲ, ಸೈನ್ ಹಾಕ್ಕೊಟ್ಟು ಏನೋ ಬರ್ಕೊಂಡ್ರು ಮಾಡ್ಕೊಂಡು ಅಷ್ಟೇ. ಆ ನಂತರ ಅವ್ರು ಮಾರಾಟ ಮಾಡೋದು ನಮ್ಮ ವಿಷಯ ಗೊತ್ತೇ ಇರಲಿಲ್ಲ. ನಾವು ಮಧ್ಯೆ ಕೇಳಿದಾಗ ಆಯಿತು ರೆಡಿ ಮಾಡ್ತಾಯಿದ್ದೀನಿ, ಮಾಡ್ಕೊಡ್ತೀನಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟಿದ್ದೆ. ಸುಮಾರು ದಿನಗಳ ಕಾಲ ಹಂಗೆ ಬಂದರು. ನಾವು ಎಷ್ಟೊತ್ತಿ ಕೇಳೋದು, ಆಯಿತು ಇರಲಿ ಯಾವತ್ತೊಂದು ನಮ್ಮ ಜಮೀನು ಬಂದೇ ಬರ್ತೇವೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸುಮ್ಮನೆ ಹಾಗೆ ತಟಸ್ಥವಾಗಿದ್ದು. ಆ ನಂತರ ಯಾವಾಗ ಇದು ಹಗರಣಗಳೆಲ್ಲ ಈಚೆ ಬಂತು, ಮೂಡ ಹಗರಣದ್ದು, ಅಂದರೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ ನಿಮಗೆ ಆ ಸೈಟು, ಆ ಜಮೀನು ಮಾರಾಟ ಆಗಿರೋದು ವಿಚಾರನೇ ಗೊತ್ತಿರಲಿಲ್ಲ? ಗೊತ್ತಿಲ್ಲ ನಮಗೆ. ಅವ್ರು ಹೇಳಿರಲಿಲ್ಲ ಮಾರಾಟ ಮಾಡಿದ್ದೀವಿ ಅಂತ. ಹೇಳಿದೆ ಅವರು ಸಿಗಾಕೋತಾರಲ್ಲ, ಹಾಗಾಗಿ ಅವ್ರು ಹೇಳೇ ಇರಲಿಲ್ಲ. ಇದೆಲ್ಲ ಇದು ಹಗರಣಗಳೆಲ್ಲ ಇಲ್ಲಿ ಯಾವಾಗ ಮೂಡೋದೆಲ್ಲ ಈಚೆ ಬಂತು, ಆಗ ನಮ್ಮ ಜಮೀನು ನಮ್ಮ ಚಿಕ್ಕಪ್ಪನವ್ರ ಹೆಸರಲ್ಲಿ ಕಾಣ್ತಾ ಬಂತಲ್ಲ, ಆಗಲೇ ನಮಗೆ ಗೊತ್ತಾಗಿದ್ದು ವಿಚಾರ. ಈಗ ಮೂಲ ಮಾಲೀಕರು ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಹೆಸರಿನಲ್ಲಿರುವಂಥದ್ದು, ಅವ್ರಿಗೆ ಸೇರಬೇಕಾಗಿದ್ದು ಮಲ್ಲಿಕಾರ್ಜುನ ಸ್ವಾಮಿ ಅವರು ದಾನವಾಗಿ ಕೊಟ್ಟಿರುವಂಥದ್ದು. ಅಂದರೆ ನೀವು ಪರಿಹಾರ ನಿಮಗೆ ಬರಬೇಕು ಅನ್ನುವಂಥದ್ದು ನಿಮ್ಮ ವಾದ ಇರುವಂಥದ್ದು. ಈಗ ನಮ್ಮ ಆಸ್ತಿ ಇದು ನಮಗೆ ಪರಿಹಾರ ಬರಬೇಕು ಅಷ್ಟೇ. ನಾವು ನಮ್ಮ ಚಿಕ್ಕಪ್ಪ ಈ ಥರ ಅನ್ಯಾಯ ಮಾಡೋದಕ್ಕೆ ನಾವು ಚಿಕ್ಕಪ್ಪನ ಮೇಲೆ ಕೇಸ್ ಹಾಕಿದ್ದೀವಿ. ಅವ್ರು ನಮಗೆ ಪರಿಹಾರನ ನ್ಯಾಯಾಲಯ ಕೊಡಿಸ್ಕೊಡುತ್ತೆ. ನಿಮ್ಮ ಸಹೋದರಿ ಕೂಡ ನಿಮ್ಮ ವಿರುದ್ಧನೂ ಕೂಡ ಕೇಸ್ ಹಾಕಿರೋ? ಯಾಕೆಂದರೆ ನಾವು ಸೈನ್ ಹಾಕ್ಕೊಟ್ಬಿಟ್ಟಿದ್ವಲ್ಲ. ನಮ್ಮ ಚಿಕ್ಕಪ್ಪ ನಮಗೆ ಖಾತೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟದ್ನ ಇವರು ಯಾವ ಸೈನ್ ತಗೊಂಡ್ರು. ಆಗ ನಮ್ಮ ಅಕ್ಕನಿಗೆ ಬೇಜಾರಾಯಿತು. ಅದೇಂಗೆ ನೀವೆಲ್ಲ ಸೈನ್ ಹಾಕ್ಕೊಟ್ರಿ, ನನ್ನ ಹೆಸರು ನನ್ನ ಬಿಟ್ಬಿಟ್ಟು ಅಂತ ಅಂದ್ಬಿಟ್ಟು ನಮ್ಮ ಮೇಲೆ ಅವರು ಸ್ವಲ್ಪ ಬೇಜಾರು ಮಾಡಿಕೊಂಡು ಈಗ ಅವರು ಕೇಸ್ ಹಾಕಿದ್ದಾರೆ. ಬಟ್ ಈಗ ಕೇಸ್ ಹಾಕಿರೋದಕ್ಕೆ ನಿಮ್ಮ ಸಹಕಾರ ಇದೆಯಾ ನಿಮ್ಮ ಸಿಸ್ಟರ್ಗೆ? ಈಗ ನಾವು ಬೇಡ ಅಂದರೆ ನಾವು ತಪ್ಪಿಸ್ತಾಗ್ತೀವಿ, ಹಾಕಿ ಅಂತ ಹೇಳಿದ್ವಿ. ನಾವು ಅನ್ಯಾಯ ಆದಮೇಲೆ ನಾವು ಹೇಳಲೇಬೇಕಲ್ಲ. ಈಗ ನಾವು ಬೇಡ ಅನ್ನೋಕೆ ಹೋದ್ರೆ ಹಂಗಾರೆ ನನ್ನ ಬಿಟ್ಟು ನೀವು ಹೆಂಗೆ ಆಸ್ತಿ ಮಾರ್ಕೊಂಡಿದ್ದು ನಮ್ಮ ಮೇಲೆ ಬರುತ್ತೆ, ತಪ್ಪಾಯ್ತದೆ. ಹಾಗಾಗಿ ನಾವು ಆಯಿತು ಮಾಡಿ ಅಂತ ಅಂದ್ಬಿಟ್ಟು ನಾವು ಹೇಳಿದ್ವಿ. ನಾವು ಈಗ ಏನಿದೆ ಸರ್ ಸ್ಟೇಟಸ್ ಈಗ ಕೋರ್ಟಲ್ಲಿ? ಸ್ಟೇಟಸ್ ಅಂದರೆ ಈಗ ಪ್ರಾಪರ್ಟಿ ಮೇಲೆ ನಾವು ಕೇಸ್ ಮಾಡಿದ್ದೀವಿ, ಅದು ನಮಗೆ ಸೇರಬೇಕು ಅಂತ. ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದರಂತೆ ಆಗುತ್ತೆ. ಬಟ್ ಈಗ ನೀವು ಹೇಳ್ತಾ ಇರೋಂಥದ್ದು ಖಾತೆ ಮಾಡ್ಕೊಡೋದಕ್ಕೆ ಅಂತ, ಅಂದರೆ ನಿಮ್ಮ ತಂದೆ ಹೆಸರಿಂದ ನಿಮ್ಗೆ ಆಗ್ಬೇಕು, ಖಾತೆ ಆಗಬೇಕಿತ್ತು. ಖಾತೆ ಆಗಿದ್ರೆ ಜಮೀನು ನಮ್ಮ ಹೆಸರು ಬರ್ತಿತ್ತು, ಅದು ಬರಲಿಲ್ವಲ್ಲ. ನಿಮ್ಮ ಚಿಕ್ಕಪ್ಪನೇ ನಿಮಗೆ ಮೋಸ ಮಾಡಿದ್ದಾರೆ? ಹೌದು, ನಮ್ಮ ಚಿಕ್ಕಪ್ಪನೇ ಮೋಸ ಮಾಡಿದ್ದು. ಖಾತೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಸೈನ್ ತಗೊಂಡ್ಮೇಲೆ ಇವ್ರು ಮಾಡಬೇಕಾ ಬೇಡ, ಅವ್ರ ಹೆಸರು ಮಾಡ್ಕೊಂಡು ಮಾರಾಟ ಮಾಡೋದು. ನೀವು ಓದಿರಲಿಲ್ಲ ನೀವು ಯಾವುದನ್ನೂ ಅದನ್ನೆಲ್ಲವೇ ಅಂತ ಅವಾಗ? ಸರ್ ನಮಗೆ ಸರಿಯಾಗಿ ಅವ್ರೇನು ತೋರಿಸಲೇ ಇಲ್ಲ. ಟೈಪ್ ಮಾಡಿಸಿದ್ರು ಏನು, ಅದು ಕೈ ಬರವಣಿಗೆ ಯಾವ ಟೈಪು ಇಲ್ಲ, ಏನಿಲ್ಲ. ಖಾತೆ ಮೇಲೆ ಮಾಡಿಸ್ಕೊಂಡು